ಆಲ್ವೇಸ್ ವೆಲ್ಕಮ್ ಯು. ಸಾಂಬಾರು ಇಡ್ಲಿ. ತಮಿಳ್ನಾಡಲ್ಲಿ ಇಡ್ಲಿ ಚಟ್ನಿ ಸಾಂಬಾರೇ ಸೂಪರ್ ಆಗಿದೆ, ಒಳ್ಳೆ ಟೇಸ್ಟ್. ಹೆಂಗಿತ್ತು ದಿವ್ಯಾ ಇಡ್ಲಿ? ಚೆನ್ನಾಗಿತ್ತಾ? ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ DSS ಟಾಕ್ಸ್ ಎಟ್ ಕನ್ನಡ ಚಾನಲ್ನ ದರ್ಶನ್ ಮಾತಾಡ್ತಾ ಇದ್ದೀನಿ. ಸೊ ನಾವಿವತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ನಾವಿವತ್ತು ಹೋಗ್ತಾ ಇರೋದು ಹೊಸೂರಿನ ದೊಡ್ಡ ಮೆಟ್ರೈ ಅನ್ನೋ ಒಂದು ಜಾಗಕ್ಕೆ. ಸೊ ಇಲ್ಲಿ ಒಂದು ಶಿವ ಟೆಂಪಲ್ ಇದೆ. ಸೊ ಈ ಶಿವ ಟೆಂಪಲ್ಲು ನಮಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಸೊ ಇಲ್ಲಿನ ಶಿವ ಟೆಂಪಲು ತುಂಬ ಸಕ್ಕತ್ತಾಗಿದೆಯಂತೆ. ಸೊ ಇದನ್ನು ನೋಡೋಕೆ ನಾವು ಹೋಗ್ತಾ ಇದ್ದೀವಿ, ಬನ್ನಿ ನಿಮಗೂ ಹಾಗೆ ತೋರಿಸ್ತೀನಿ. கார் போகுதா? இப்போவே போயிட்டு இருந்தது. நாங்கள் ரெகுலர் எங்கள் லோக்கல் 4-5 கார் லாக் பண்ணி விட்டாங்க. சரி, அதனால நான் அந்த பக்கம் போகிறோம். இப்போ ரிட்டர்ன் போயிட்டு அந்த வழியாக போயிட்டு இருக்கேன். நடந்து போகலாமா? இங்கே உள்ளே விட்டுருங்க, 10 கிலோமீட்டர். ஓகே, நடந்து போகணும். ஓகே, ನಾವು ಲೋಕಲ್, ನಮಗೆ ಲಾಕ್ ಮಾಡ್ಬಿಟ್ಟದ. ಇಲ್ಲಿ ಕಾರೆಲ್ಲ ಸ್ಟಾಪ್ ಮಾಡೋರಿಲ್ಲ. ಇಲ್ಲಿ ಈ ರೋಡಲ್ಲಿ ಕಾರ್ ಹೋಗೋಕ್ಕಾಗಲ್ಲಂತೆ. ಅದಕ್ಕೆ ನಾವಿಲ್ಲೇ ಕಾರ್ ಹಾಕ್ಬಿಟ್ಟು, ಪಾರ್ಕಿಂಗ್ ಜಾಗ ಇದೆ, ಇಲ್ಲೇ ಹಾಕ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ. ದಿವ್ಯನ್ಗೆ ಒಂದು 2 ನಿಮಿಷ ಕಿತ್ಕೊಡ್ತೀನಿ. ಎಲ್ಲ ಇಲ್ಲೇ ಕಾರ್ಗಳು ಪಾರ್ಕಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ, ನೆಲ ಹಾಕೊಂಡ್ಬಿಟ್ಟಿದೆ. ಇಲ್ಲಿ ಪಾರ್ಕಿಂಗಲ್ಲಿ ಹುಣಸೆ ಹಣ್ಣು ಮರಗಳೆಲ್ಲ ಇದ್ದಾವೆ. ಅಲ್ಲ, ಯಾರ್ದೋ ತೋಟ ಆಗಿರುತ್ತೆ ಇದು, ಕೀಳೋರೇ ಇಲ್ಲ ಅಂತ ಹೇಳ್ಬಿಡ್ಲಿ. ಅವಾಗ ಆ ತೋಟದ ಓನರ್ ಬಂದು ನಮ್ಗೆ ಇಟ್ಕೊಂಡು ರುಬ್ಲಿ. ನಡೀರಿ ಹೋಗೋಣ. ಸ್ಟಾರ್ಟಿಂಗ್ ಹಂಗೆ ಇರುತ್ತೆ, ಆಮೇಲೆ ಅವನ ಎಕ್ಸ್ಪ್ರೆಷನ್ ನೋಡು. ಕಾರ್ ಅಲ್ಲಿವರೆಗೂ ಹೋಗುತ್ತೆ, ಬಟ್ ಬರೋರು ಸ್ವಲ್ಪ ನೋಡ್ಕೊಂಬನ್ನಿ. ಇಲ್ಲೆಲ್ಲ ಸ್ವಲ್ಪ ಟಚ್ ಆಗುತ್ತೆ ಕೆಳಗಡೆ. ಬೆಸ್ಟು ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ನಡ್ಕೊಂಡೋದ್ರೆ ಬೆಸ್ಟು. ಮತ್ತು ಅಲ್ಲಿ ಫುಲ್ ಜಾಮ್ ಆಗಿಬಿಟ್ಟಿರುತ್ತೆ. ಸೊ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ಮೇಲೆ ಇಲ್ಲಿ ಜನಗಳು ತುಂಬ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಚೆನ್ನಾಗಿದೆ, ಇಲ್ಲಿನ ಲೊಕೇಶನ್, ವಾತಾವರಣ ಎಲ್ಲ ಚೆನ್ನಾಗಿದೆ. ಅವಳೇನೋ ಬಸ್ರೆ ಹೆಂಗ್ಸು ಪರವಾಗಿಲ್ಲ, ನೀನು ಯಾಕೆ ಹಿಂಗೆ ಬರ್ತಾ ಇದ್ದೀನಿ ನಿಧಾನಕ್ಕೆ? ನಾನು ತಿಂತಾ ಇದ್ದೆ. ದಿವ್ಯಾ ಆಂಟಿ ಅವರೇ ಎಲ್ಲ ಆರಾಮ? ಪಾಪ ಅಲ್ಲಿ ಯಾರೋ ಗೋರಿ ಕಟ್ಟಿದ್ರೆ ಅಲ್ಲಿರೋರು ಅಂಬೇಡ್ಕರ್ ಅಂತ, ಅಂಬೇಡ್ಕರ್ದು ಸ್ಟ್ಯಾಚು ಅಂತ ಹೇಳ್ತಾ ಇದ್ರು. ಜನ ಬೇಜಾನವ್ರೆ, ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ. ನಾವು ಹೋಗ್ತಾ ಇದ್ದಾಗ ಅವರು ನಮಗೆ ಹಂಗೆ ಅನ್ಕೊತಾರೆ, ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಬಂದ್ಬಿಟ್ಟವ್ರೆ 5-5 ಜನ, ಒಂದೇ ಫ್ಯಾಮಿಲಿಯಿಂದ 5-5 ಜನ ಬಂದ್ಬಿಟ್ಟವ್ರೆ ಅಂತ. ಫುಲ್ ರಶ್ ಅನಿಸುತ್ತೆ ಇವತ್ತು. ಆ್ಯಕ್ಚುಲಿ ಇಲ್ಲಿ ಕಾರ್ ಹೋಗುತ್ತೆ, ಬಟ್ ಇವತ್ತು ಜನ ಜಾಸ್ತಿ ಇರೋ ಕಾರಣ ಕಾರು ಇಲ್ಲಿ ಹೋಗಲ್ಲ. ಬಟ್ ಇದು ಪ್ಯೂರ್ ವಾಟ್ರ್ ಅಲ್ಲ, ಯಾವುದೋ ಮೋರಿ ವಾಟ್ರ್ ಇದ್ದಂಗಿದೆ. ಬಟ್ ನೋಡೋಕ್ಕೆ ಚೆನ್ನಾಗಿದೆ ಅಷ್ಟೇ. ಓಕೆ, ಬಟ್ ಇದರಲ್ಲಿ ಇದು ಗಲೀಜ್ ವಾಟ್ರ್ ಆಗಿರೋದ್ರಿಂದ ಯಾರೂ ಆಟ ಆಡೋದಾಗಲಿ ಅವೆಲ್ಲ ಮಾಡಬಾರ್ದು ಅಂತ ಹೇಳ್ತೀನಿ. ಸೊ ಓಕೆ,
ತುಂಬ ಗಲೀಜು ನೀರಿದು. ದೇವಸ್ಥಾನ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿದೆ ದೇವಸ್ಥಾನ. ಸೊ ಅಲ್ಲಿ ಹೋಗ್ತೀನಿ ಇವಾಗ. ಓಕೆ, ಬಟ್ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಜನಗಳು ತುಂಬ ಇದ್ದಾರೆ, ತುಂಬ ಬಂದಿದ್ದಾರೆ. ಸೊ ಶಿವರಾತ್ರಿ ಹಬ್ಬದ ಬಿಟ್ಟು ಬೇರೆ ವೀಕ್ ಡೇಸಲ್ಲಿ ಯಾವಾಗಾದರೂ ಬಂದರೆ ಖಂಡಿತ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ. ನೋಡಿ, ಒಂದು ರೀಲ್ಸಲ್ಲಿ ಬಂದರೆ ಎಷ್ಟು ಜನ ಬಂದಿದ್ದಾರೆ ನೋಡಿ. ಇಲ್ಲೂ ಕೂಡ ನೀರು ಹರ್ಕೊಂಡು ಹೋಗ್ತಿದೆ ನೋಡಿ. ಸೊ ನೋಡಿದ್ರೆ ಗೊತ್ತಾಗುತ್ತೆ ಗಲೀಜು ನೀರು ಅಂತ ಇದು. ಸೊ ಯಾರು ಇದ್ರೊಳಗಡೆ ಹಿಡಿಬೇಡ. ಚೆನ್ನಾಗಿದೆ ದೇವಸ್ಥಾನ ನೋಡಿ. ಎಷ್ಟು ಜನ ಇದ್ದಾರೆ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ. ತುಂಬ ಜನಗಳು ಬಂದಿದ್ದಾರೆ. ಬಟ್ ಈ ನೀರಲ್ಲೇ ಅಲ್ಲಿಗೆ ಹೋಗಬೇಕು. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಬೇಕು. ಅಲ್ಲೇ ಆ ಒಂದು ಮಂಟಪ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಶಿವಲಿಂಗ ಇರೋದು. ಪ್ಯಾಂಟ್ ಮಾಡಿಸ್ಕೊಬೇಕಲ್ಲ. ಚೆನ್ನಾಗಿದೆ. ಬಟ್ ಇವತ್ತು ಬಂದಿರೋದಕ್ಕೆ ಜನ ಜಾಸ್ತಿ ಇದ್ದಾರಲ್ಲ. ಸೊ ನೋಡಿ ಸೋಷಿಯಲ್ ಮೀಡಿಯಾ ಪವರ್ ನೋಡಿ. ಆಲ್ಮೋಸ್ಟ್ ಎಲ್ಲ KA ಗಾಡಿಗಳೇ ಬಂದಿರೋದಿಲ್ಲ. ಅಂದರೆ ಅತ್ತಿಬೇಲೆ ಹಾಗೂ ಆನೇಕಲ್ಗೆಲ್ಲ ಹತ್ತಿರವಾಗಿದೆ ಈ ಪ್ಲೇಸು. ಸೊ ಹಂಗಾಗಿ ಎಲ್ಲ ನಮ್ಮ ಕರ್ನಾಟಕದವರೇ ಜಾಸ್ತಿ ಬಂದಿದ್ದಾರೆ. ಚೆನ್ನಾಗಿದೆ, ಆ ಕಡೆನೂ ಚೆನ್ನಾಗಿದೆ. ಸೊ ಈ ಮಂಟಪದಲ್ಲೇ ಆ ಶಿವಲಿಂಗ ಇರೋದು. ಸೊ ನೋಡೋಣ, ಮನೆ ತೋರಿಸಿ. ಇದು ದೇವಸ್ಥಾನದ ಫ್ರಂಟ್ ತೋರಿಸ್ತೀನಿ, ಅದನ್ನು ಕೂಡ. ಸೊ ಇದು ದೇವಸ್ಥಾನದ ಫ್ರಂಟಿಂದ. ಸೊ ದೇವರನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ತುಂಬ ಜನಗಳಿದ್ದಾರೆ, ತೋರ್ಸೋಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕಿಂತ ಮುಂಚೆ ಪಕ್ಕ ತೋರಿಸೋಣ. ಬಟ್ ನೀರು ಚೆನ್ನಾಗಿದ್ದಿದ್ರೆ ಇದು ಇನ್ನೂ ಅದ್ಭುತವಾಗಿರ್ತಾಯಿತ್ತು. ಎಲ್ಲರೂ ನೀರಲ್ಲಿ ಆಟ ಆಡೋಕ್ಕೆ ತುಂಬ ಚೆನ್ನಾಗಿರ್ತಾಯಿತ್ತು ನೀರು ಚೆನ್ನಾಗಿದ್ದಿದ್ರೆ. ಹಾಂ, ಒಂದು 40 ಇಂಚಿದು. 40 ಇಂಚಿದ 43ನಾ? ಸರಿ ಸರಿ, ಓಕೆ, ಆಯಿತು. ಸರಿ ಸರಿ, ಆಯ್ತು, ಕೊಟ್ಟು ಕಳಿಸಿ, ಪರವಾಗಿಲ್ಲ. ಹೇಳಮ್ಮ. ಹಾಂ, ಹೇಳಮ್ಮ.
ಇದೊಂದು ಅನುಭವ. ಈ ನೀರಲ್ಲಿ ನಡ್ಕೊಂಡು ಹೋಗೋದೇ ಒಂದು ಮಜಾ. ಏನು ಅಷ್ಟೇನು ಜಾರ್ತಾ ಇಲ್ಲ, ಜಾರಲ್ಲ ಇಲ್ಲಿ. ಹಾಂ, ಕಲ್ಲುಗಳು ರಫ್ ಆಗಿದ್ದಾವೆ, ಕೆಳಗಡೆ ಏನು ಜಾರಲ್ಲ. ಬಟ್ ಓಕೆ, ದರ್ಶನ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ಅಷ್ಟೊಂದು ರಶ್ ಇಲ್ಲ, ಬಟ್ ಓಕೆ. ಅಂದರೆ ಈ ದೇವಸ್ಥಾನ ಕಟ್ಟಿ ಒಳಗಡೆ ಎಲ್ಲ ಹೋಗಿ ದರ್ಶನ ಮಾಡ್ಕೊಬೇಕು ಅಂದಿದ್ರೆ ಕಷ್ಟ ಆಗ್ತಾಯಿತ್ತು. ಬಟ್ ಈ ಮಂಟಪ ಥರ ಕಟ್ಟಿ ಓಪನ್ ಸ್ಪೇಸಲ್ಲಿ ಮಾಡಿದಾರಲ್ಲ, ಸೊ ಯಾರಿಗೇನು ಅಷ್ಟು ಹಿಂಸೆ ಅಂತ ಅನಿಸಲ್ಲ. ಯಾಕೆ ಏನು ಗುಂಡಿತ ಹುಷಾರ ಕೆಳಗಡೆ ನೋಡಿ. ಸ್ಟ್ರೈಟ್ ನೋಡ್ಕೊಂಡು ನಡೆಯೋದಲ್ಲ, ಕೆಳಗಡೆ ನೋಡಬೇಕು. ಯಾರೋ ಸತ್ತ ಅನ್ಸುತ್ತಲ್ಲಿ, ಕಿರ್ಚಾಡ್ತವ್ರೆ. ಮಕ್ಕಳು ಇರ್ತಾರಲ್ಲ ಚಪರಿ, ನನ್ನ ಮಕ್ಕಳು. ನಿಜವಾದ ಚಪರಿ ಅಂದರೆ ನೋಡಿ ಇವ್ರೆ. ಇಷ್ಟೇ, ಓಕೆ, ಚೆನ್ನಾಗಿದೆ. ಸೊ ಅಲ್ಲಿಂದ ಬಂದರೆ ಇಲ್ಲಿ ಮಕ್ಕಳಿಗೆ ಟಾಯ್ಸು, ಆಮೇಲೆ ಜನಕ್ಕೆ ಆಕರ್ಷಣೆ ಆಗಿ ಏನೇನು ಬೇಕೋ ಅದನ್ನೆಲ್ಲ ಇಟ್ಟಿದ್ದಾರೆ. ಅಂದರೆ ಜನಕ್ಕೆ ಅನ್ನೋಕ್ಕಿಂತ ಮಕ್ಕಳಿಗೆ. ಸೊ ಅಲ್ಲೇನೋ ಇದೆ, ನೋಡೋಣ ಏನಿದೆ ಅಂತ. ಆ ಕಡೆ ಇವರು ಕೇಳ್ತಾ ಇದ್ದಾರೆ ನೋಡಿ ಗಿಣಿಶಾಸ್ತ್ರ. ಹಣೆ ಬರದಲ್ಲಿ ಏನು ಬರ್ದಿರುತ್ತೋ ಅದೇ ಆಗುತ್ತೆ. ಗಿಣಿಶಾಸ್ತ್ರ ಕೇಳಿ ಏನು ಯೂಸ್ ಅಲ್ವಾ? ಏನಂತ ಇಸ್ಕಾನ್ ಟೆಂಪಲ್ ಹತ್ರ ಏನಂತ ಹೇಳಿದ್ರು? ಜಾತಕದಲ್ಲಿ ರಾಜಯೋಗ, ಜಾತಕದಲ್ಲಿ ರಾಣಿ ಯೋಗ. ಒಬ್ಬೊಬ್ಬ ಗಿಣಿಶಾಸ್ತ್ರ ಹೇಳೋಕ್ಕೆ 500 ಕೊಡ್ಬೇಕಂತ ನೋಡಿ. ಪಾಪ ಗಿಣಿಶಾಸ್ತ್ರದ ನಿನಗೆ ಕೇಳ್ದ ಇಲ್ವಾ? ಕೇಳಿಲ್ಲ. ಇಲ್ಲಿ ಫುಡ್ ಐಟಮ್ಸ್, ಊಟ ಕೂಡ ಆಗ್ತಾ ಇದ್ದಾರೆ ಅನಿಸುತ್ತೆ. ಪ್ರಸಾದ ಏನೋ ಕೊಡ್ತಾ ಇದ್ದಾರೆ ಅನಿಸುತ್ತೆ ಒಳಗಡೆ. ಕರೆಕ್ಟ್, ಪ್ರಸಾದ ಕೊಡ್ತಾ ಇದ್ದಾರೆ ಅಲ್ಲಿ. ಅಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಮುಂದೆ. ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಯಾರೋ ಪಾಪ ದಾನಿಗಳು ಶಿವರಾತ್ರಿ ಹಬ್ಬದ ಪ್ರಯುಕ್ತ. ಬಿಸಿ ಇದೆ, ಹಿಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಪ್ರಸಾದ, ಅಷ್ಟು ಬಿಸಿ ಇದೆ. ಅದು ಚೆನ್ನಾಗಿದೆ, ಅದಕ್ಕೆ ಅಲ್ಲೋ ಕೂತ್ಕೊಂಡು. ಇದು ದೇವಸ್ಥಾನದ ಬ್ಯಾಕ್ ಸೈಡು, ದೇವಸ್ಥಾನ ಇದೆಯಲ್ಲ ಅದ್ರ ಬ್ಯಾಕ್ ಸೈಡ್ ಹೋಗ್ತಾಯಿದೆ ಇವಾಗ. ಅಲ್ಲಿ ಕೂತ್ಕೊಂಡು ಹಿಂದೆಯಿಂದ ನೀರು ನೋಡಿಕೊಂಡು ಊಟ ಮಾಡಿ. ಪ್ರಸಾದ ಯಾರೋ ನಮ್ಮ ಕರ್ನಾಟಕದವರೇ, ಯಾರೋ ಇಲ್ಲಿ ಲೋಕಲ್ ಅವರೇ ಹಾಕ್ಸ್ತಾ ಇರೋದು. ಆಗಲೇ ತೋರಿಸಿದ್ನಲ್ಲ ಹಿಂದೆಗಡೆ, ಆ ದೇವಸ್ಥಾನದ ಹಿಂದೆಗಡೆ. ಸೊ ಆ ದೇವಸ್ಥಾನದ ಹಿಂದೆಗಡೆ ಜಾಗ ಇದು. ಬಿಬಿ ಥೋಡಾ ಸೈಡ್ ಆಗಿ ದೀದಿ. ಸೊ ಇದು ಬ್ಯಾಕ್ ಸೈಡ್, ದೇವಸ್ಥಾನದ ಬ್ಯಾಕ್ ಸೈಡ್ ಪ್ಲೇಸ್ ಇದು. ಸೊ ಇಲ್ಲಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಏನಂತೆ ಇಲ್ಲ ಅವ್ರು ತೆಗಿತಾರೆ ಅಂತ ನೋಡ್ತಾ ಇದ್ದಾರೆ. ನೈ ಮೇರಾ ಯೂट्यूब चैनल है. आप नहीं कुछ भी नहीं बोला? नहीं, मेरा यूट्यूब चैनल है इसलिए कर. हाँ ठीक है, थैंक यू. ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ
ಸೊ ಇದರ ಬ್ಯಾಕ್ ಸೈಡ್ ಇದು ದೇವಸ್ಥಾನದ ಬ್ಯಾಕ್ ಸೈಡ್ ಮಸ್ತಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲ ಕೂತ್ಕೊಳ್ಳೋಣ ಮುಂದೆ, ಚೆನ್ನಾಗಿದೆ. ಮಸ್ತಾಗಿದೆ ನೋಡಿ. ಹಾಂ, ಇಲ್ಲೆಲ್ಲ ಮೋಸ್ಟ್ಲಿ ಎಲ್ಲ ಅಡುಗೆ ಮಾಡ್ಕೊಂಡೆಲ್ಲ ತಿಂದಿದ್ದಾರೆ ಅನ್ಸುತ್ತೆ ಇಲ್ಲೆಲ್ಲ. ಮತ್ತೆ ಹೌದಾ, ಎಲ್ಲ ಪಾರ್ಟಿ ಮಾಡೋಕ್ಕೆ. ಯಾರೋ ಮಹಾದೇವ ಇಲ್ಲೇ ಉಟ್ಕೊಂಡ್ಬಿಟ್ಟವನೆ ನೋಡಿ. ಇದು ದೇವಸ್ಥಾನದ ಬ್ಯಾಕ್ ಸೈಡ್ ಸಕ್ಕತ್ತಾಗಿದೆ. ಪ್ಲೇಸ್ ಚೆನ್ನಾಗಿದೆ, ಬಟ್ ನೀರೊಂದು ಚೆನ್ನಾಗಿದ್ಬಿಟ್ಟಿದ್ರೆ ಸೊ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಮುಂದೆ ಮುಂದೆ ಹೋಗ್ತಾ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಅನಿಸುತ್ತೆ. ಸೊ ಇಲ್ಲಿನ ಜನಗಳಿಗೆ ಇನ್ನೂ ಅನುಕೂಲ ಮಾಡಿಕೊಡೋ ಥರ ಇಲ್ಲಿನ ಪ್ಲೇಸು ಮತ್ತು ಯಾರಾದರೂ ಅಧಿಕಾರಿಗಳಿದ್ದರೆ ನೋಡಿ ಇಲ್ಲಿನ ಒಂದು ಪ್ಲೇಸ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನೋಡಿ ಎಷ್ಟು ಜನಗಳು ಬಂದಿದ್ದಾರೆ ಅಂತಂದರೆ ಮ್ಯಾಕ್ಸಿಮಮ್ ಒಂದು ನನ್ನ ಕಣ್ಗೆ ಒಂದು 200 ಅದ್ರ ಮೇಲೆ ಕಾಣಿಸ್ತಾ ಇದ್ದಾರೆ. ಇಲ್ಲ ಕೂತ್ಕೋಣ. ಇದ್ರ ಮೇಲೆ ಕುತ್ಕೊಂತೀಯ ಪ್ರಣತಿ? ಎಳ್ಕೊಂಡು ಹೋಗ್ತೀನಿ ಹಂಗೆ. ಹಾಂ, ಕುತ್ಕೊಂತೀಯ ಈ ಥರ ಈಗ ತಿರುಗಿ. ನೋಡಕ್ಕೆ ಮಾತ್ರ ಸಣ್ಣಕ್ಕಿದ್ದಾಳೆ, ಆದರೆ ವೆಯ್ಟು ಸರಿಯಾಗಿದ್ದಾಳೆ. ಈ ಥರ ಜಾಗದಲ್ಲಿ ಕುತ್ಕೊಂಡು ಊಟ ಮಾಡೋ ಇದೇ ಬೇರೆ, ಆ ಎಕ್ಸ್ಪೀರಿಯೆನ್ಸೇ ಬೇರೆ. ಚೆನ್ನಾಗಿದೆ, ಒಳ್ಳೆ ಪ್ರಸಾದ ಕೊಟ್ಟಿದ್ದಾರೆ. ಅಯ್ಯೋ ಪ್ರಸಾದ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ. ಇವರಿಬ್ರು ಇನ್ನೂ ಫುಲ್ಲಾಗಿ ವಿಡಿಯೋ ಮಾಡ್ಕೊತವ್ರು ಅವಾಗಲಿಂದ. ಮೋಸ್ಟ್ಲಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಇರಬೇಕೇನೋ. ಯಾರೋ ತೋಟದಲ್ಲಿ ಪುದೀನ ಕೇಳ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲೊಬ್ಳು ಕಳ್ಳಿ ನಿಧಾನಕ್ಕೆ ಚುಚ್ಚೂರು ಕಿತ್ಕೊಳ್ಳೋದು ತಾಕೊಳ್ಳೋದು ಮಾಡ್ತಾ ಇದ್ದಾಳೆ. ದಿವ್ಯಾ, ಏನು ದಿವ್ಯಾ ಪುದೀನ ಕಳ್ತನ ಮಾಡ್ತಾ ಇದೀಯಾ? ಮತ್ತೆ ಕೇಳ್ಬಿಟ್ಟು ತಗೊತಾ ಇದೀಯಾ? ಯಾರನ್ನ ಕೇಳಿದೆ? ಆ್ಯಕ್ಚುಲಿ ಇವಾಗ ದೇವಸ್ಥಾನಕ್ಕೆ ನಮ್ಮ ಅಕ್ಕ ಬಾವ ಅವರು ಬಂದಿದ್ದಾರೆ. ಇದೇ ಅವ್ರ ಕಾರು, ಈ ಬ್ಲೂ ಕಲರ್ ಕಾರ್ ಇದಿಲ್ಲ, ಸುಜುಕಿ ವಿಕ್ಟೋರಿಯಸ್ಸು ಇದೇ ಕಾರು. ಬಟ್ ನಮಗೂ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ. ಇವಾಗ ಫೋನ್ ಮಾಡಿ ಕೇಳಿದೆ. ಹೌದು, ಒಳಗಡೆ ಅಲ್ಲಿ ನಾವು ಪ್ರಸಾದ ತಿಂದ್ವಲ್ಲ, ಅಲ್ಲಿ ಪ್ರಸಾದ ತಿಂತಾ ಇದ್ದಾರಂತೆ. ನೋಡಿ ಇದೇ ಕಾರು, ಅವರು ಕೂಡ ಬಂದಿದ್ದಾರೆ. ಸೊ ಅವ್ರು ಬರೋವರೆಗೂ ಕಾಯೋಕ್ಕಾಗಲ್ಲ, ಲೇಟ್ ಆಗುತ್ತೆ. ಸೊ ಅವರು ಇವಾಗ ಬಂದಿದ್ದಾರೆ. ಸೊ ಒಳಗಡೆ ದರ್ಶನ ಮಾಡ್ಕೊಂಬರಲಿ, ನಾವು ಹೊರಡ್ತೀವಿ, ಟೈಮ್ ಆಗುತ್ತೆ. ಸೊ ಇದು ಇವತ್ತಿನ ನಮ್ಮ ವಿಡಿಯೋ ಆಗಿರುತ್ತೆ. ಮತ್ತೆ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಬಾಯ್.